ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಸ್ವಲ್ಪ ಕೋಲ್ಡ್ ಆಗಿದೆ. ನನ್ನ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಬಹುದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಓಕೆ, ಇಲ್ಲಿ ನಾನು ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಮಂಗಳಗೌರಿ ಪೂಜೆ ಕೂಡ ಮಾಡಬೇಕು. ಅದಾದಮೇಲೆ ಸಾಂಬಾರು ಮತ್ತು ವಾಂಗಿಬಾತ್ ತಿಂಡಿ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಓಕೆನಾ? ನಾನಿಲ್ಲಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಬೇಳೆ, ಟೊಮೆಟೊ, ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ತೀನಿ. ಅದಾದಮೇಲೆ ಇದಕ್ಕೆ 2 ವಿಷಲ್ ಕೂಗಿದ ಮೇಲೆ ಸ್ವಲ್ಪ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ, ಕರಿಬೇವು ಹಾಕಿ, ಬೆಳ್ಳುಳ್ಳಿ ಹಾಕಿ, ನೀರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ನಾವಿಲ್ಲಿ ಇದಕ್ಕೊಂದು ಫೈನ್ ಪೇಸ್ಟ್ ಮಾಡಬೇಕು. ಸ್ವಲ್ಪ ಫೈನ್ ಪೇಸ್ಟಿಗೋಸ್ಕರ ಕಾಯಿ 2 ಸ್ಪೂನ್ ಸಾಂಬಾರು ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಫ್ರೈ ಮಾಡಿರುವಂಥ ನೀರುಳ್ಳಿ, ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ, ಕರಿಬೇವು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ಪೇಸ್ಟ್ನ ಒಗ್ಗರಣೆ ಒಳಗಡೆ ಹಾಕ್ಕೊಳ್ಳಿ, ಚೆನ್ನಾಗಿ ಕೊಡಿಸಿ. ನಾನಿಲ್ಲಿ ಸಾಂಬಾರಿಗೆ ಟೊಮೆಟೊ ಹಾಕಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ಹುಣಸೆಹಣ್ಣಿನ ರಸ ಹಾಕ್ತಾಯಿಲ್ಲ. ಬೇಕು ಅಂದರೆ ಎಕ್ಸ್ಟ್ರಾ ಹುಣಸೆಹಣ್ಣಿನ ರಸ ಹಾಕೋಬೋದು. ಟೊಮೆಟೊನ ಜಾಸ್ತಿ ಹಾಕಿದರೆ ದಯವಿಟ್ಟು ಹಾಕಬೇಡಿ, ಇಲ್ಲ ಹುಳಿ ಆಗಿಬಿಡುತ್ತೆ. ಸೊ ಈ ರೀತಿ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ಕೊತೀನಿ. ಅದಾದಮೇಲೆ ನಾನಿಲ್ಲಿ ಬೆಂದಿರುವಂಥ ತರಕಾರಿ, ಬೇಳೆ ಎಲ್ಲ ಬೇಯಿಸಿರ್ತೀರಲ್ಲ, ಅದನ್ನು ಈ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಮಾಡ್ತಾಯಿದ್ದೀನಿ, ಬಟ್ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನನ್ನ ತರಕಾರಿ ಸಾಂಬಾರು ಆಯಿತು. ಅದಾದಮೇಲೆ ಇಲ್ಲಿ ನಾನು ಮಂಗಳಗೌರಿ ಪೂಜೆ ಯಾವ ರೀತಿ ಮಾಡಿದೆ, ಎಷ್ಟೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಮಂಗಳಗೌರಿ ವ್ರತಕ್ಕೆ ನಾವು ನಿನ್ನೆನೇ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಇಲ್ಲಿ ನಾನು ದೀಪಗಳನ್ನ ಮತ್ತು ದೇವ್ರನ್ನ ಎಲ್ಲದನ್ನು ವಾಶ್ ಮಾಡಿಕೊಂಡು ದೇವರಿಗೆ ಮುಖಪದ್ಮಕ್ಕೆ ಅರಿಶಿನ, ಕುಂಕುಮ ಮತ್ತು ವಿಭೂತಿ, ಅಕ್ಷತೆಗಳನ್ನ ಇಟ್ಟು ಅದನ್ನು ನಾನು ಅಲ್ಲೇ ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ದೀಪಗಳಿಗೂ ಕೂಡ ಎಣ್ಣೆ, ಬತ್ತಿ ಎಲ್ಲ ಹಾಕ್ಕೊಂಡಿರ್ತೀನಿ. ಒಂದು ಪುಟ್ಟ ಕಳಸ ಇದೆ, ಆ ಕಳಸಕ್ಕೂ ನಾನು ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಈ ವಿಳೆದೆಲೆ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಚೇರ್ಗೆ ಸೀರೆ ಕೂಡ ಹಾಕಿಟ್ಟಿರ್ತೀನಿ. ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ಸಣ್ಣ ಕೆಲಸನೂ ಜಾಸ್ತಿ ಹೊತ್ತು ಹಿಡಿಯುತ್ತೆ. ನನಗಿಲ್ಲಿ ದೊಡ್ಡ ಅಂದರೆ ಪುಟ್ಟ ಪಾಪು ಇದೆ ಮತ್ತು ದೊಡ್ಡ ಒಂದು ಪಾಪು ಇದೆ, ಸ್ಕೂಲ್ಗೆ ಹೋಗೋನು. ಹಾಗಾಗಿ ನಾನಿಲ್ಲಿ ಹರಿಬರಿ ನನ್ನ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ಕೆಲಸನೂ ತುಂಬ ಟೈಮ್ ಹಿಡಿಯುತ್ತೆ ಬೆಳಿಗ್ಗೆ ಹೊತ್ತು. ಇಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಬೇಗ ಫಟಾಫಟ ಆಗಲಿ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡು ಈ ಮಂಗಳಗೌರಿ ವ್ರತಕ್ಕೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಸಡನ್ನಾಗಿ 1 ಅವರಲ್ಲಿ ಮಾಡಬಹುದು, ಆ ರೀತಿ ಮಾಡ್ಕೋತೀನಿ. 1 ಅವರು ಬೇಡ, 1 ಅವರ್ ಆದರೆ ಸಾಕು. ದೇವರಿಗೆ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಈ ಮಂಗಳಗೌರನ್ನ ಪ್ರತಿಷ್ಠಾಪಿಸ್ತೀನಿ. ಸೀರೆ ಎಲ್ಲ ಹಾಕಿರ್ತೀನಲ್ವ, ಚೇರ್ಗೆ ಸೀರೆ ಎಲ್ಲ ಉಡ್ಸಿರ್ತೀನಿ. ಅದ್ರ ಮೇಲೆ ಅಕ್ಕಿ ಇಟ್ಬಿಟ್ಟು ಗಣಪತಿನ ಅರಿಶಿಣದಲ್ಲಿ ಮಾಡ್ತೀನಿ, ಅದನ್ನು ಇಡ್ತೀನಿ. ಅದಾದಮೇಲೆ ಸ್ವಲ್ಪ ಕಳಸಕ್ಕೆ ಸ್ವಲ್ಪ ಕಾಯಿ, ಚೊಂಬಿಗೆ ನೀರು ಹಾಕಿ, 1 ಬೆಳ್ಳಿ ಕಾಯಿನ್ ಹಾಕಿ, 1 ರೂಪಾಯಿ ಕಾಯಿನ್ ಹಾಕಿ ವಿಳೆದೆಲೆನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅದಕ್ಕೆ ಅದಾದಮೇಲೆ ನಾವು ಮುಂಚೆಯಿಂದ ಇಡ್ತಿರ್ತೀವಲ್ಲ ಕಾಯಿನ, ಅರಿಶಿನ ಹಚ್ಚಿ ಅದೇ ಕಾಯಿನ ಇಡಬೇಕು. ಮತ್ತೆ ಬೇರೆ ಕಾಯಿನ ಇಡೋ ಹಾಗಿಲ್ಲ ಮಂಗಳಗೌರಿ ವ್ರತಕ್ಕೆ. ಸೊ ಹಾಗಾಗಿ ಅದೇ ಕಾಯಿನ ಇಟ್ಬಿಟ್ಟು ಏನು ಅಲಂಕಾರ ಮಾಡಿರ್ತೀನಿ ಮುಖಪದ್ಮ ಅದನ್ನು ಇಟ್ಟು ನನಗೆ ಏನೇನು ಸರ, ಬಳೆಗಳಿಗೆಲ್ಲವನ್ನು ಹಾಕಿ ಹಣ್ಣು ಹಂಪಲುಗಳನ್ನ ಇಟ್ಟು ಉಡಿ ಇಟ್ಟು ಆಹ್ವಾನಿಸಿ ಪೂಜೆ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.